ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಆಯುಧ ಪೂಜೆ ವ್ಲಾಗು, ಲಾಸ್ಟ್ ವ್ಲಾಗು ಆಯುಧ ಪೂಜೆ ಹಿಂದಿನ ದಿನದ್ದು. ಅದು ಹೇಗೆ ಪ್ರಿಪ್ರೇಷನ್ ಅದನ್ನು ಹಾಕಿದ್ದೆ. ಸಾರಿ, ಲೇಟ್ ಆಯಿತು. ನಾನು ಬ್ಯುಸಿ ಇದ್ದಿದ್ದರಿಂದ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯಿತು. ನಾವು ಬೆಳಗ್ಗೆ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಆಫೀಸಲ್ಲಿ ಪೂಜೆ ಮಾಡೋಣ ಅಂತ 8 o'clock ಆಫೀಸಿಗೆ ಬಂದ್ವಿ. ಅಲ್ಲೆಲ್ಲ ಕ್ಲೀನ್ ಮಾಡಿದರು. ಮತ್ತು ನಾವು ಅಲ್ಲಿರೋ ಲ್ಯಾಪ್ಟಾಪು ಮತ್ತು ಕಂಪ್ಯೂಟರು, ಫೋಟೋಸ್ಗೆಲ್ಲ ಕ್ಲೀನ್ ಮಾಡಿ, ಮತ್ತು ಫೋಟೋಗೆಲ್ಲ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ವಿ. ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದ್ವಿ. ಐನೋರು 10:30 ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೀವಿ. ನೋಡಿ, ನಾನು ಎಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಎಲ್ಲ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಆಚೆ ರಂಗೋಲಿ ಎಲ್ಲ ಬಿಟ್ಟು, ಅವರು ಏನೂ ಮಾಡಿರಲಿಲ್ಲ ಆಫೀಸ್ ಹುಡುಗರು, ಅವರೆಲ್ಲ ಕ್ಲೀನ್ ಮಾಡಿ ಅಷ್ಟೇ ಬಿಟ್ಟಿದ್ದರು. ಅದಾದಮೇಲೆ ಅವ್ರುಗಳು ಸಹ ಕಾರೆಲ್ಲ ವಾಶ್ ಮಾಡಿ, ನಮ್ಮ ಡ್ರೈವರ್ಗಳೆಲ್ಲ ಅದಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ನೋಡಿ, ಇದು ನಾನು ರಂಗೋಲಿ ಎಲ್ಲ ಬಿಟ್ಟಿದ ಮೇಲೆ ಇದು ಹೂವು ಎಲ್ಲ ಮುಡಿಸಿದ್ರು. ಅದರಿಂದ ರಂಗೋಲಿನೂ ಸಹ ಹಾಳಾಗಿಬಿಡ್ತು. ಓಕೆ, ಪರವಾಗಿಲ್ಲ, ಅಷ್ಟೇನು ಹಾಳಾಗಿರಲಿಲ್ಲ. ನೋಡಿ, ಈ ಥರ ರೆಡಿ ಮಾಡಿದ್ದೆ. ಎಲ್ಲ ಜೋಡಿಸಿ ಹಣ್ಣು ಹೂವು ಎಲ್ಲ ಇಟ್ಟು, ಸ್ವೀಟ್ಸ್ ಎಲ್ಲ ಇಟ್ಟು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ. 10:30 10 o'clock ಮುಗಿಸ್ಬಿಟ್ಟಿದ್ದೆ. ಮತ್ತು ಇವ್ರು ನೋಡಿ 3 ಜನನೂ ಅವ್ರ ಚಿಕ್ಕಿಗೆ ಹೆಲ್ಪ್ ಮಾಡ್ತಿದ್ರು. ಕಡಲೆಪುರಿ ಎಲ್ಲ ನಾವು ಪ್ಯಾಕ್ ಮಾಡಿ, ಸ್ವೀಟ್ಸು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಈ ಸಲ ಸ್ವೀಟ್ಸು ಪ್ರತಿ ಸಲನೂ ಕಾಂತಿ ಸ್ವೀಟ್ಸಲ್ಲಿ ತರ್ತಾಯಿದ್ದು, ಆದರೆ ಈ ಸಲ ಇಂಡಿಯನ್ ಸ್ವೀಟ್ ಹೌಸಿಂದ ತರಿಸಿದ್ರು. ನೋಡಿ, ಎಲ್ಲರೂ ಮನೆಯವರೆಲ್ಲ ಬಂದರು. ಎಲ್ಲ ಬಂದು ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ರು. ನಾವು ಪ್ರತಿ ವರ್ಷ ಸ್ವೀಟ್ಸು ಮತ್ತು ಕಡಲೆಪುರಿ, ಫ್ರೂಟ್ಸು, ಆಮೇಲೆ ಯೂನಿಫಾರ್ಮು ಸಹ ಕೊಡ್ತೀವಿ, ಬಟ್ಟೆ. ಅದನ್ನೆಲ್ಲ ರೆಡಿ ಮಾಡಿದ್ವಿ. ಮತ್ತು ಇವರು ನೋಡಿ, ಎಲ್ಲ ನಾವು ಆಫೀಸ್ ಒಳಗಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಡ್ರೈವರೆಲ್ಲ ಕಾರ್ಗೆಲ್ಲ ರೆಡಿ ಮಾಡ್ತಾಯಿದ್ರು, ಡೆಕೋರೇಷನ್ ಮಾಡ್ತಾಯಿದ್ರು. ದಿನೇ ದಿನೇ ವ್ಯಾಪಾರ ಉದ್ಯೋಗ ಭಾರತೀಯ ವರೇಶ ವೃದ್ಧಾಗ್ನಿಭಯ ಜಲಭಯ ಚೋರಭಯ ವಾಹನಭಯ ಸಕಲಭಯ ನಿವಣಾತೆ ನಮೋಸೆ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಸಮೇತ ಮಹಾಲಕ್ಷ್ಮೀ ಸರಸ್ವತಿ ದುರ್ಗಾ ಪರಮೇಶ್ವರಿ ದೇವತಾ ಶ್ರೀ ಕೃಪಾ ಕಟಾಕ್ಷೀರ್ವಾದ ಪರಿಪೂರ್ಣತಾ ಸಿದ್ಧಿರಸ್ತೋ ಇದೆ ಮನಸಂಕಲ್ಪ ಕಾರ್ಯಾಣತಾ ಸಿದ್ಧಿರಸ್ತೋ. ಅರ್ಚಕರು ಬಂದು ಎಲ್ಲ ಪೂಜೆಗೆ ನಾವು ರೆಡಿ ಮಾಡಿದ್ವಲ್ಲ, ಅದನ್ನೆಲ್ಲ ಪೂಜೆಗೆ ಸ್ಟಾರ್ಟ್ ಮಾಡಿ ನಮ್ಮ ಕೈಲಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿದ್ರು. ಅವರು ತುಂಬ ಬ್ಯುಸಿ ಇರೋದ್ರಿಂದ ಬರಲ್ಲ ಅಂತ ಹೇಳಿದರು. ಅಂದರೆ ಇವರು ನಮ್ಮ ಮನೆಯವ್ರು ಗೊತ್ತಿರೋದ್ರಿಂದ ಅವರು ಬಂದರು. ಮತ್ತು ನೋಡಿ, ಈ ಆಫೀಸು ದೊಡ್ಡದಿರೋದ್ರಿಂದ ಎಲ್ಲರೂ ಸಹ ಒಳಗಡೆ ಆರಾಮಾಗಿ ನಿಂತ್ಕೊಬೋದು. ಇದು ನಮ್ಮ ಮನೆಯವ್ರಿಗೆ ಒಂದು ಚೇಂಬರ್ ಇದೆ, ಮತ್ತು ಕೆಲಸ ಮಾಡೋ ಹುಡುಗರಿಗೆ ಬೇರೆ ಒಂದಿದೆ. ದೊಡ್ಡದಾಗಿದೆ. ಮುಂಚೆದು ಚಿಕ್ಕದಿತ್ತು, ಇದು ದೊಡ್ಡದಾಗಿದೆ. ಫಸ್ಟ್ ಫ್ಲೋರಲ್ಲಿ ಅವರು ಎಲ್ಲ ನಾವು ಜೋಡಿಸಿದ್ರಿಂದ ಅವ್ರಿಗೆ ಬೇಗ ಪೂಜೆ ಮಾಡೋಕ್ಕಾಯಿತು. ಎಲ್ಲ ಪೂಜೆ ಬೇಗನೆ ಮುಗಿದ್ಬಿಡ್ತು. 1/2 ಒಳಗಡೆ ಎಲ್ಲ ಪೂಜೆ ಮಾಡಿ, ಆಚೆ ಕಡೆ ಕಾರ್ಗಳಿಗೆಲ್ಲ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅವರು ಎಲ್ಲ ಆಚೆ ಬಂದರು. ನೋಡಿ, ಅದು ಸಹ ನಾನು ಅವ್ರದ್ದು ಸ್ವಲ್ಪ ಪೂಜೆದಷ್ಟೇ ವಾಯ್ಸ್ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ತುಂಬ ಸೌಂಡು ಬರ್ತಾಯಿತ್ತು ಆಚೆದು, ಅದಕ್ಕೋಸ್ಕರ. ನೋಡಿ, ಕಾರು ಎಲ್ಲೋ ಒಂದೊಂದು ನಿಂತಿತ್ತು. ಯಾಕೆ ಅಂದರೆ ಅದು ರೋಡ್ ದೊಡ್ಡದಾಗಿದೆ, ಆದರೆ ಒಂದೇ ಕಡೆ ನಿಲ್ಸೋಕ್ಕಾಗಿಲ್ಲ. ಅಲ್ಲಿ ಮನೆಗಳು ಇದೆ, ಅಪಾರ್ಟ್ಮೆಂಟ್ಸ್ ಎಲ್ಲ, ಅದರಿಂದ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ನಿಲ್ಲಿಸಿದ್ರು. ಇದು ಧೃತಿನೇ ವೀಡಿಯೋ ಮಾಡ್ತಾಯಿದ್ಲು. ಗಾನ ಮತ್ತು ಅತಿಕ್ಷಿಬ್ರು ಹಿಂದೆ ಹೋಗ್ತಾಯಿದ್ರು. ನೋಡಿ, ನಮ್ಮದು ಇದೆ ಒಂದು 16-17 ಕಾರಿದೆ. ಅದರಲ್ಲಿ ಕೆಲವು ಪೂಜೆ ಮಾಡಿ ಹೋಗಿದ್ದಾವೆ, ಕೆಲವು ಇದ್ದರು. ಅಂದರೆ ಡ್ಯೂಟಿ ಇದ್ದಿದ್ದರಿಂದ ಕೆಲವರು ಹೋಗ್ಬಿಟ್ರು. ಇವರೇ ನೋಡಿ, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗರು ಮತ್ತು ಡ್ರೈವರ್ಗಳು. ಅದು ಬೂದ್ ಕುಂಬಳಕಾಯಿ ಹೊಡಿತಾರೆ. ನಮ್ಮ ಮನೆಯವ್ರು ಯಾವಾಗೂ 500 ರೂಪಾಯಿ ಕವರ್ ಹಾಕ್ತಾರೆ. ಅದಕ್ಕೆ ಅವರು ಹುಡುಕ್ತಾಯಿದ್ರು. ನಾನೇ ಅದನ್ನು ತೋರಿಸ್ದೆ. ನಮ್ಮ ಆಫೀಸ್ ಹುಡುಗ ನೋಡಿ ತೊಗೊಂಡ್ರು.
ಮತ್ತು ಇವ್ರು ನೋಡಿ ಕೆಲವ್ರು ಇದ್ದಾರೆ ಅಷ್ಟೇ, ಎಲ್ಲರೂ ಇಲ್ಲ ಆಫೀಸರು ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರು ನೋಡಿ. ಆಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ರೋಡು ಒಂದು ರೌಂಡು ಎಲ್ಲ ಗಾಡಿನೂ ಒಂದೇ ಸಲ ತೆಗೆದ್ರು. ಆದರೂ ಮಧ್ಯೆ ಮಧ್ಯೆ ಜನ ಬರ್ತಾಯಿದ್ರು, ಏನೂ ಮಾಡೋಕ್ಕಾಗಲ್ಲ ಮೇನ್ ರೋಡ್ ಆಗಿರೋದ್ರಿಂದ. ಇದರಲ್ಲಿ ಕೆಲವು ಕಾರು ಪೂಜೆ ಮುಗಿದ ತಕ್ಷಣ ಹೋಗ್ಬಿಟ್ಟಿದ್ದಾರೆ. ಕೆಲವರು ಅವ್ರವ್ರಿಗೆ ಇಷ್ಟ ಆಗಿರೋ ಥರ ಅವರವರೇ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಕೆಲವ್ರು ಸಿಂಪಲ್ ಆಗಿರೋದು ನಾವು ಆಫೀಸಲ್ಲಿ ಪೂಜೆ ಮಾಡೋದಷ್ಟೇ, ಕೆಲವರು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅಲ್ಲಿ ಸ್ಕೂಲ್ ಹತ್ರ ಒಂದು ಖಾಲಿ ಗ್ರೌಂಡ್ ಇದೆ, ಅಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ರೌಂಡು ವೀಡಿಯೋ ಮಾಡಿದ್ವಿ. ಇದನ್ನು ಧೃತಿನೇ ಮಾಡಿದ್ಲು. ನಿಮಗೆ ನಾನು ಹಾಕ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು. ಇದು ಅದಾದಮೇಲೆ ಮತ್ತೆ ಈವ್ನಿಂಗು ನಮ್ಮ ಐದನ್ ಆಫೀಸ್ ಪೂಜೆ ಇತ್ತು, ಅದಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಅವರಿಬ್ಬರು ಆಚೆ ಫೋಟೋ ತೆಕ್ಕೊತಾ ಇದ್ರು. ಅದು ಜಯನಗರ 4th ಬ್ಲಾಕಲ್ಲಿದೆ. ಅದಾದಮೇಲೆ ನಾವು ಮನೆಗೆ ಬರೋ ಅಷ್ಟರೊಳಗೆ 8 o'clock ಆಯಿತು. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.